ಹಾಯ್ ಫ್ರೆಂಡ್ಸ್. ಸೊ ನಿನ್ನೆ ನೀವು ಬ್ಲೌಸನ್ನು ಹೇಗೆ ಮಾರ್ಕಿಂಗ್ ಮಾಡೋದಂತ ನೋಡಿದ್ರಿ, ಸಾದಾ ಬ್ಲೌಸು. ಸೊ ಇವತ್ತು ಅದೇ ಬ್ಲೌಸನ್ನು ಹೇಗೆ ಸ್ಟಿಚ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿನ್ನೆ ನಾನು ಹಾಕಿದ್ದೆ ಇದು ಫ್ರಂಟ್ ಸೈಡು. ಸೊ ನಾನು ಅಕಂಡ್ ಪೀಸೇ ತೊಗೊಂಡಿದ್ದೀನಿ, ನಾನು ಎಲ್ಲೂ ಕೂಡ ಕಟ್ ಮಾಡಿಲ್ಲ ಮಿಡಲಲ್ಲಿ. ಸೊ ಇದು ಡೈರೆಕ್ಟ್ ಪೀಸೇ ಇದೆ. ಸೊ ಕಟ್ ಮಾಡಿರೋದು ಫ್ರಂಟು ಬ್ಯಾಕು. ಸೊ ಬ್ಯಾಕ್ ಸೈಡಲ್ಲಿ ನಾನು ನಿನ್ನೆ ನಿಮ್ಗೆ ತೋರಿಸಿದಂಗೆ ನಾನು ಇಲ್ಲಿ ಬ್ಯಾಕ್ ಮಡ್ಸ್ಕೋಕೆ ಆಲ್ರೆಡಿ ಕ್ಲಾತನ್ನು ಬಿಟ್ಟಿದ್ದೆ ಅದರಲ್ಲೇ. ಸೊ ಇವಾಗ ಅದನ್ನು ನಾನು ಮಾರ್ಕಿಂಗ್ ಮಾಡಿದ್ದೆ. ಸೊ ಈ ರೀತಿ ಮಾರ್ಕಿಂಗ್ ಮಾಡಿದ್ದೆ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಈ ಮಾರ್ಕಿಂಗನ್ನು ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಫೋಲ್ಡ್ ಮಾಡಿ ಒಂದು ಲೈನನ್ನು ಹಾಕೋತಾ ಇದ್ದೀನಿ. ನೋಡಿ, ಈ ಥರ ನಾನು ಏನು ಮಾಡಿದೆ ಅಂದರೆ ಬೆನ್ನಿನ ಪಟ್ಟಿಯನ್ನು ಈ ರೀತಿ ಹಾಕಿದ್ದೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಭುಜದ ಮಧ್ಯದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಟೆಕ್ಸನ್ನು ಹಾಕ್ತೀನಿ. ಬ್ಯಾಕ್ ಸೈಡ್ಗೆ ಒಂದು ಲೆಫ್ಟು ಒಂದು ರೈಟು ಈ ರೀತಿ ಟೆಕ್ಸನ್ನು ಹಾಕಬೇಕು. ನೋಡಿ, ಈ ರೀತಿ ಮಧ್ಯದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಬೆನ್ನಿನಲ್ಲಿ 2 ಟೆಕ್ಸನ್ನು ಹಾಕ್ತಾ ಇದ್ದೀನಿ. ಇದು ನೋಡಿದ್ರಲ್ಲ, ಈ ರೀತಿ ನಾನು ಏನು ಮಾಡಿದೆ ಅಂದರೆ 2 ಸೈಡು ಬ್ಯಾಕ್ ಸೈಡಲ್ಲಿ ಟೆಕ್ಸನ್ನು ಹಾಕಿದ್ದೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಫ್ರಂಟ್ ಸೈಡಿಗೆ, ಸೊ ನಾವು ಸಾದಾ ಬ್ಲೌಸ್ಗೆ ಯಾವಾಗಲೂ ಏನು ಮಾಡ್ತೀವಿ ಅಂದರೆ 4 ಟೆಕ್ಸನ್ನು ಹಾಕ್ತೀವಿ. ಸೊ ನಾನು ಫ್ರಂಟ್ ವೈಸ್ ನಿಮ್ಗೆ ಆಲ್ರೆಡಿ ಹಾಕಿದ್ದೀನಿ ನಾನು. ಇದು ಫ್ರಂಟು, ಲೆಫ್ಟ್ ಸೈಡು ಇನ್ನೊಂದು ಪೀಸು, ರೈಟ್ ಸೈಡು ಜಾಯಿಂಟಲ್ಲೇ ಇದೆ. ಸೊ ಇವಾಗ ಏನು ಮಾಡಬೇಕಂದ್ರೆ ಇದು ಕಾಜ್ ಬಟ್ಟಿ ಬಟನ್ ಪಟ್ಟಿಗಂತ ನಾವೇನು ಬಿಟ್ಟಿರ್ತೀವಲ್ಲ, ಇದರಿಂದ ನಾವು ನಿಮ್ಮ ಬೆರಳಿನಿಂದ ಏನು ಮಾಡಿ ಅಂದರೆ 4 ಬಟ್ಟುಗಳಷ್ಟು ಸೈಜನ್ನು ಗ್ಯಾಪ್ ಕೊಡಿಲಿ. ಸೊ ಇಂಚಲ್ಲಿ ಮಾಡೋರು 3.5 4 ಇಂಚ್ಗೆ ಹಾಕ್ಬೋದು. ಬಟ್ ನಾನೇನು ಮಾಡ್ತೀನಿ, ಕ್ಯಾಜುವಲ್ ಆಗಿ 1 ಬಟ್ಟು 1 ಇಂಚಾಗಿ ಕನ್ಸಿಡರ್ ಮಾಡಿ ನಾನು ಇಲ್ಲಿ 4 ಬಟ್ಟಿಗೆ ಗ್ಯಾಪ್ ಕೊಟ್ಟು ಇಲ್ಲೇನು ಮಾಡ್ತೀನಿ ಅಂದರೆ ಮಿಡಲಲ್ಲಿ ಒಂದು ಟೆಕ್ಸನ್ನು ಹಾಕ್ತೀನಿ. ಈ ರೀತಿ ನೋಡಿ, ನಾನೇನು ಮಾಡಿದೆ ಅಂದರೆ ಈ ರೀತಿ ಮಧ್ಯದಲ್ಲಿ ಒಂದು ಟೆಕ್ಸನ್ನು ಹಾಕಿದೆ. ಅದೇ ರೀತಿ ಈ ಪಟ್ಟಿಯು ಮಿಡಲ್ದಲ್ಲೂ ಕೂಡ ಮಿಡಲನ್ನಾಗಿ ಮಾಡಿ ಇದರಲ್ಲಿ ಕೂಡ ಏನು ಮಾಡಿ ಅಂದರೆ 1-2 ಸೆಂಟಿಮೀಟರ್ ಅಷ್ಟಾಗೋಷ್ಟು ಹಿಡ್ಕೊಂಡು 2 ಪಾಯಿಂಟ್ ಅಷ್ಟಾಗೋಷ್ಟು ಹಿಡ್ಕೊಂಡು ಇಲ್ಲೂ ಕೂಡ ಏನು ಮಾಡಿ ಒಂದು ಟೆಕ್ಸನ್ನು ಹಾಕಿ. ನಾಲ್ಕು ಇಂಚ್ವರೆಗೂ ಟೆಕ್ಸ್ ಹಾಕಿ ಈ ರೀತಿ. ಸೊ ನೋಡ್ತಾ ಇದ್ದೀರಾ, ಇದು ಮಧ್ಯದ ಟೆಕ್ಸು, ಇದು ಕಾಜ್ ಪಟ್ಟಿ ಬಟನ್ ನಾವು ಕಾಜು ಬಟನ್ ಏನು ಮಾಡ್ತೀವಲ್ಲ ಅದ್ರ ಸೈಡ್ ಬರುವಂಥ ಇದೊಂದು ಟೆಕ್ಸು. ಅದೇ ರೀತಿ ಅದರ ಅಪೋಸಿಟ್ ಸೈಡ್ ಒಂದು ಟೆಕ್ಸು. ಇಲ್ಲಿ ನೋಡಿದ್ರು ನಾನೇನು ಮಾಡಿದೆ ಅಂದರೆ ಇವಾಗ 3 ಟೆಕ್ಸನ್ನು ಹಾಕಿದ್ದೀನಿ. ಇನ್ನು 4ನೇ ಟೆಕ್ಸನ್ನು ನಾವು ಎಲ್ಲಿ ಹಾಕ್ತೀವಿ ಅಂದರೆ ಈ ಶೋಲ್ಡರ್ ಮಧ್ಯದಲ್ಲಿ ಹಾಕ್ತೀವಿ. ಸೊ ನಾವು ಶೋಲ್ಡರನ್ನು ಕಟ್ ಮಾಡ್ಕೋಬೇಕಾದ್ರೆ ಚೌಕ್ ಹಾಕಿ ರೌಂಡಾಗಿ ಶೇಪ್ ಹಾಕಿದ್ವಲ್ಲ, ಆ ಶೇಪದ ಮಧ್ಯದಲ್ಲಿ ಕರೆಕ್ಟ್ ಮಧ್ಯದಲ್ಲೇ ಏನು ಮಾಡಿ ಅಂದರೆ ಈ 4ನೇ ಟೆಕ್ಸನ್ನು ಹಾಕಿ. ಇದು ಕೂಡ 3.5-4 ಇಂಚ್ವರೆಗೂ ಉದ್ದ ಹಾಕಿ. ಸೊ ಈ ರೀತಿ ನೀವೇನು ಮಾಡಬೇಕಂದ್ರೆ ಫ್ರಂಟ್ಗೆ ಈ 4 ಟೆಕ್ಸ್ಗಳನ್ನು
ಹಾಕಬೇಕು. ಇಲ್ಲಿ ನೋಡಿ ಹೇಗೆ ಕಾಣ್ತಾ ಇದೆ, 4 ಟೆಕ್ಸನ್ನು ಹಾಕಿದ್ದೀನಿ. ಸೊ ಇದೇ ರೀತಿ ಇದು ಬಲಭಾಗದ್ದು, ಇದೇ ರೀತಿ ನೀವೇನು ಮಾಡಿ ಅಂದರೆ ಎಡಭಾಗದ್ದು ಕೂಡ ಟೆಕ್ಸ್ ಹಾಕ್ಕೊಳ್ಳಿ, 4 ಟೆಕ್ಸನ್ನು ಹಾಕ್ಕೊಳ್ಳಿ ಈ ಸೈಡ್ ಕೂಡ. ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಯಾವ ಥರ 4 ಟೆಕ್ಸನ್ನು ಹಾಕಿದ್ದೀನಿ ಅಂತ ಹೇಳಿ. ಕೆಳಗಡೆ ಸೈಡು, 2 ಸೈಡು ಮತ್ತು ಬಾಗಿಲಲ್ಲಿ ಯಾವ ರೀತಿ ಟೆಕ್ಸ್ ಹಾಕಿದ್ದೀನಿ ಅಂತೇಳಿ ನೀವು ನೋಡ್ಬೋದು. ಸೊ ಈ ರೀತಿ ನಾನು ಏನು ಮಾಡಿದ್ದೀನಿ ಅಂದರೆ 2 ಟೆಕ್ಸನ್ನು ಹಾಕಿದ್ದೀನಿ. ಸೊ 2 ಸೈಡಲ್ಲಿ ಏನು ಮಾಡಿದ್ದೀನಿ ಅಂದರೆ ಈ ರೀತಿ ನಾನು ಟೆಕ್ಸ್ಗಳನ್ನು ಹಾಕಿದ್ದೀನಿ. ಸೊ ಆಮೇಲೆ ಏನು ಮಾಡಿ ಅಂದರೆ ಇವಾಗ ನಾವು ಬ್ರಷರ್ ಪಟ್ಟಿಯನ್ನು ಕೊಡಬೇಕು ಇದಕ್ಕೆ. ಸೊ ನಾವು ಬ್ರಷರ್ ಪಟ್ಟಿಯನ್ನು ಕಾಜುಪಟ್ಟಿ ಬಟನ್ ಪ್ಯಾಡ್ ಸೈಡ್ದಿಂದ ಕೊಡ್ತೀವಿ, ಅಲ್ಲಿಂದ ಈ ಎಡ್ಜ್ವರೆಗೂ ಕೊಡ್ತೀವಿ ನಾವು, ತುದಿಯವರೆಗೂ. ಸೊ ನೀವೇನು ಮಾಡ್ಬೋದು ಅಂದರೆ ಬ್ರಷರ್ ಪಟ್ಟಿಯನ್ನು ನಾವು ಇದನ್ನು ಕಟ್ ಮಾಡಬೇಕಾದ್ರೆ 3.5 ಮತ್ತು 2.5 ಇಂಚ್ಗೆ ಕಟ್ ಮಾಡಿದ್ವಿ. ಸೊ ನೀವೇನು ಮಾಡಬೇಕಂದ್ರೆ ಬ್ರಷರ್ ಪಟ್ಟಿಯನ್ನು ಸಪ್ರೇಟಾಗಿ ತಕ್ಕೋಬೇಕಾದ್ರೆ ಇದನ್ನು 1/2 ಇಂಚು ಹೆಚ್ಚು ಮಾಡಿ ತೆಗೆದುಕೊಂಡಿರಬೇಕು. ಸೊ 3.5 ಇದ್ದ ಜಾಗದಲ್ಲಿ 4 ಇಂಚು ಮತ್ತು ಇನ್ನೊಂದು ಸೈಡು 3.5 ಇಂಚು 3 ಇಂಚು ಈ ರೀತಿ ತಗೊಂಡಿರ್ಬೇಕು. ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ ಅಕ್ಕಂಡ್ ಪೀಸನ್ನು ತಗೊಂಡಿದ್ದೀನಿ. ನಾನಿಲ್ಲಿ 2 ಡಿವೈಡೇಷನ್ ಮಾಡಿಲ್ಲ, ಈ ಹೋಲ್ ಪೀಸನ್ನು ತಗೊಂಡಿದ್ದೀನಿ. ಸೊ ನಾನು ಇದನ್ನೇನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಬ್ಲೌಸ್ಗೆ ಹಚ್ತೀನಿ. ಸೊ ನಾನು ಹೇಳಿದ್ನಲ್ಲ ಇದಕ್ಕೆ ಇವಾಗ ನಾವು ಬ್ರಷರ್ ಪಟ್ಟಿ ಹಚ್ಕೋಬೇಕಂತೇಳಿ. ಸೊ ನೀವೇನು ಮಾಡಬೇಕಂದ್ರೆ ಈ ಬ್ರಷರ್ ಪಟ್ಟಿ 3.5 ಇಂಚು ಯಾವ ಸೈಡ್ ಇರುತ್ತಲ್ಲ ಅದರ ಒಂದು ಭಾಗವನ್ನು ಈ ಟೆಕ್ಸ್ ಹಾಕಿರುವಂತಹ ಮೇಲ್ಗಡೆ ಭಾಗಕ್ಕೆ ಇಡಬೇಕು. ಇದನ್ನು ಈ ರೀತಿ ಇಟ್ಟು ನಿಮಗೆ ಡೈರೆಕ್ಟಾಗಿ ಜೋಡ್ಸಕ್ಕೆ ಬಂದರೆ ಹಾಗೆ ಜೋಡಿಸಿಲ್ಲ ಅಂದರೆ ಮೊದಲು ಈ ಮೇಲೆ ಇಟ್ಟು ಇದಕ್ಕೊಂದು ಲೈನ್ ಹಾಕೊಂಡ್ಬಿಡಿ. ಸೊ ನಾನು ಡೈರೆಕ್ಟಾಗೇ ಮಾಡ್ತಾಯಿದ್ದೀನಿ, ಇಲ್ಲಿ ನೋಡಿ. ಆಮೇಲೆ ಇದನ್ನಿಲ್ಲಿ ಹಿಡ್ದಿರ್ತೀವಿ, ಇದನ್ನಿಲ್ಲಿ ಗಚ್ಚಾಗಿ ಹಿಡೀರಿ ಈ ಭಾಗಕ್ಕೆ ಇಲ್ಲಿ. ಸೊ ಇದು ಇನ್ನೊಂದು ಭಾಗ ಇರುತ್ತಲ್ಲ ಇದ್ರದ್ದು, ಇದನ್ನು ಏನು ಮಾಡಬೇಕಂದ್ರೆ ಈ ಬ್ಲೌಸಿನ ಕೆಳಗಡೆಯಿಂದ ಈ ಪೀಸನ್ನು ಕೆಳಗಡೆಯಿಂದ ಈ ರೀತಿ ಇದನ್ನು ಇಲ್ಲಿ ತಗೋಬೇಕು. ಇದಕ್ಕೆ ಬ್ಯಾಕ್ ಸೈಡಿಂದ ಜೋಡಿಸ್ಬೇಕು. ಆವಾಗ ಈ ಬ್ಲೌಸ್ ಏನಿರುತ್ತಲ್ಲ ಇದನ್ನೆಲ್ಲ ಈ ಪೀಸ್ ಒಳಗಡೆ ಅಡ್ಜಸ್ಟ್ ಮಾಡಿ. ಇದಕ್ಕೆ ಏನು ಮಾಡಿ ಅಂದರೆ ಇವಾಗ ಈ ಬ್ಲೌಸ್ ಏನಿದೆಲ್ಲ ಇದ್ರೊಳಗೆ ಅಡ್ಜಸ್ಟ್ ಮಾಡಿ ಈ ರೀತಿ ಇದನ್ನು ಏನು ಮಾಡಿರಿ ಅಂದರೆ ಇಲ್ಲಿ ನೀವು ಹೊಲಿಗೆಯನ್ನು ಹಾಕ್ಕೊಂಡು ಬರಬೇಕು. ಅದು ಒಳಗಡೆ ಸಿಗದ ಹಾಗೆ ನೋಡಿ. ಬ್ಲೌಸು ಇಲ್ಲ ಅಂದರೆ ಹೊಲಿಗೆಯಲ್ಲಿ ಹೋಗುತ್ತಾ ಇರಿ. ನೋಡಿ ಈ ರೀತಿ ನೀವು ಹೊಲ್ಕೋಬೇಕು, ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಮಾಡಿ. ಕಾಣಿಸ್ತಾ ಇದೆಯಾ? ಆಮೇಲೆ ಇದೇನು ಬ್ಲೌಸ್ ಇರುತ್ತಲ್ಲ ಇದನ್ನು ನಿಧಾನವಾಗಿ ಹೀಗೆ ಎಳೀರಿ, ಮೇಲೆ ಹಿಡ್ಕೊಂಡು. ಇದು ಎಳೆದ ಮೇಲೆ ಇದನ್ನು ಹೊರಗಡೆ ತೆಗೀರಿ. ಆವಾಗ ನಿಮಗೆ ಏನಾಗತ್ತಂದರೆ ಈ ಏನು ಬ್ರಷರ್ ಪಟ್ಟಿ ಇದೆಯಲ್ಲ ಇದು ಈ ರೀತಿ 2 ಕಡೆಯಿಂದ ಲಾಕ್ ಆದ ಹಾಗೆ ಎಲ್ಲಿನೂ ಸ್ಟೀಚ್ ಕಾಣಲ್ಲ, ಈ ರೀತಿ ಪಟ್ಟಿ ಕೊಟ್ಕೊಳ್ತೆ. ಕಾಣಿಸ್ತಾ ಇದೆಯಲ್ಲ? ಸಾರಿ, ಕಾಣಿಸ್ತಾ ಇದೆಯಲ್ಲ ಈ ರೀತಿ. ಇದೇ ರೀತಿ ಈ ಸೈಡು ಕೂಡ ಏನು ಮಾಡಿ ಅಂದರೆ ನೀವು ಬ್ರಷರ್ ಪಟ್ಟಿಯನ್ನು ಹಚ್ಚಬೇಕು, ಈ ಸೈಡ್ ಕೂಡ. ನೋಡಿ ಈ ಸೈಡ್ ಕೂಡ ನಾನು ಹೊಲ್ಕೊಂಡೆ. ಸೊ ಇವಾಗ ಇದನ್ನು ಈ ರೀತಿ ಜಗ್ತಾ ಇದ್ದೀನಿ.
ಸೊ ನನಗೆ ಏನಾಯಿತು ಅಂದರೆ ಈ ಸೈಡ್ ಕೂಡ ನಾನು ಬ್ರಷರ್ ಪಟ್ಟಿಯನ್ನು ಜಾಯಿಂಟ್ ಮಾಡಿದೆ. ಸೊ ಈ ರೀತಿ 2 ಕಡೆ ಜಾಯಿಂಟನ್ನು ಮಾಡಿದ್ದೀನಿ. ಇವಾಗ ನೀವೇನು ಮಾಡಬೇಕಂದ್ರೆ ಇದನ್ನು ಈ ರೀತಿ ಇಟ್ಕೊಂಡು ಇವಾಗ ಈ 2 ಪೀಸ್ಗಳನ್ನು ಜಾಯಿಂಟ್ ಮಾಡಿ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಆಗಿ ಮಧ್ಯದಲ್ಲಿ ನಾವೇನು ಮಾಡಬೇಕಂದ್ರೆ ಇದು ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ನನ್ನ ಬ್ಯಾಕು ಮತ್ತು ಇದು ಫ್ರಂಟು ಟೆಕ್ಸ್ ಹಾಕಿರೋದು. ಸೊ ನಾನು ಆಲ್ರೆಡಿ ಏನು ಮಾಡಿದ್ದೇನೆ ಅಂದರೆ ಕಟ್ಟಿಂಗ್ ಮಾಡಬೇಕಾದ್ರೆ ಇಲ್ಲೊಂದು ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಸೊ ನಂದು ಸ್ಟಿಚ್ ಆದಮೇಲೂ ಕೂಡ ಏನಾಯಿತು ಅಂದರೆ ನಂದು ಈ ಪಾಯಿಂಟ್ಗೇ ಮಿಡಲ್ ಬರ್ತಾ ಇದೆ. ಸೊ ಈ ಮಿಡಲ್ ಪಾಯಿಂಟನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ 1/2 ಇಂಚಲ್ಲಿ ಸ್ಟಿಚ್ಚನ್ನು ಹಾಕ್ತೀನಿ. ಶೋಲ್ಡರ್ ಇದು ಭುಜದ. ಸೊ 2 ಭುಜಗಳನ್ನು ಏನು ಮಾಡ್ಕೋಬೇಕಂದ್ರೆ ಸ್ಟಿಚ್ ಮಾಡ್ಕೋಬೇಕು ಮಧ್ಯದಿಂದ. ಕರೆಕ್ಟ್ ನನ್ನ ಮಧ್ಯದ ಪಾಯಿಂಟ್ ಅದೇ ಬರ್ತಾ ಇದೆ. ಸೊ ನಾನು ಅದಲ್ಲೇ ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾನು ಏನು ಮಾಡ್ತೀನಿ ಅಂದರೆ 2 ನೋಡಿ ಈ ಥರ ನಾನು ಏನು ಮಾಡಿದೆ ಅಂದರೆ 2 ಶೋಲ್ಡರನ್ನು ಸ್ಟಿಚ್ ಮಾಡಿದ್ದೀನಿ. ನಾನಿಲ್ಲಿ 2 ಹೊಲಿಗೆಯನ್ನು ಹಾಕಿದ್ದೀನಿ. 2 ಶೋಲ್ಡರ್ಗೆ ನಾನು 2 ಹೊಲಿಗೆಯನ್ನು ಹಾಕಿದ್ದೀನಿ. ಸೊ ಇವಾಗ ಇದೇನಾಯಿತು ಅಂದರೆ ನನಗೆ ಶೋಲ್ಡರ್ ಮಾಡಿ ರೆಡಿ ಆಯಿತು. ಇವಾಗ ನಾವು ನೆಕ್ಸ್ಟ್ ಇನ್ನೇನು ಉಳಿತು ಅಂದರೆ ನಾವು ಇದಕ್ಕೆ ಕೊರಳಿಗೆ ಏನು ಮಾಡಬೇಕಂದ್ರೆ ನಾವು ನೆಕ್ಸ್ಟ್ ಇನ್ನು ಕಾಜ್ ಪಟ್ಟಿ ಹಚ್ಚಬೇಕು, ನೆಕ್ಸ್ಟ್ ಬಟನ್ ಪಟ್ಟಿ ಹಚ್ಚಬೇಕು, ಆಮೇಲೆ ನಾವು ಕೊರಳಿಗೆ ಗೋಟನ್ನು ಕಟ್ಟಬೇಕು, ಆಮೇಲೆ ತೋಳನ್ನು ಹಚ್ಚಬೇಕು. ಫಿಟ್ಟಿಂಗ್ ಮಾಡಿದರೆ ಬ್ಲೌಸ್ ರೆಡಿ ಆಗುತ್ತೆ. ಸೊ ಇವಾಗ ಏನು ಮಾಡೋಣ ಅಂದರೆ ಕಾಜ್ ಪಟ್ಟಿ ಮತ್ತು ಬಟನ್ ಪಟ್ಟಿಯನ್ನು ಹಚ್ಚೋಣ. ಸೊ ಯಾವಾಗಲೂ ನೀವು ಕಾಜನ್ನು ನೀವು ಇದನ್ನು ಈಗ ಫ್ರಂಟ್ಗೆ ಹಾಕ್ಕೊಂಡಾಗ ಮೇಲ್ಭಾಗದಿಂದ ಹಚ್ತೀವಿ ನಾವು, ಅಂದರೆ ಸೀದಾ ಭಾಗದಿಂದ ಹಚ್ತೀವಿ. ಯಾವ ಸೈಡು ನಮಗೆ ಸೀದಾ ಬರ್ತಾ ಇದೆಯಲ್ಲ ಆ ಸೈಡ್ಗೆ ಏನು ಮಾಡ್ತೀವಿ ಅಂದರೆ ನಾವು ಮೇಲ್ಗಡೆಯಿಂದ ಕಾಜ್ ಪಟ್ಟೆಯನ್ನು ಹಚ್ಚಿ ಅದನ್ನು ಕೆಳಗಡೆ ಏನು ಮಾಡ್ತೀವಿ ಅಂದರೆ ಈ ರೀತಿ ಮೇಲೆ ಹಚ್ಚಿ ಇಲ್ಲಿ ಮೇಲೆ ಹಚ್ಚಿ ಆ ಪಟ್ಟೆಯನ್ನು ನಾವು ಕೆಳಗಡೆ ಹೊಳಿಸ್ತೀವಿ. ಸೊ ನೀವೇನು ಮಾಡಿ ಅಂದರೆ ಕಾಜ್ಗೆ ನಿಮ್ಮ ಬ್ಲೌಸ್ ಪೀಸಲ್ಲಿರುವಂತಹ ಪಟ್ಟಿಯನ್ನು ತಗೊಳ್ಳಿ. ಸೊ ಇಲ್ಲಿ ನೋಡಿ ನಾನು ಈ ಪಟ್ಟಿಯನ್ನು ತಗೋತಾ ಇದ್ದೀನಿ. ಸೊ ಈ ಪಟ್ಟಿಯನ್ನು ನಾನು ಕಾಜ್ ಪಟ್ಟಿ ಆಗೋ ಥರ ಏನು ಮಾಡ್ತಾ ಇದ್ದೀನಿ ಅಂದರೆ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಒಂದು ಪಟ್ಟಿಯನ್ನು ತಗೊಳ್ಳಿ. ಈ ಪಟ್ಟಿಯನ್ನು ನಾವಿವಾಗ ಕಾಜ್ ಪಟ್ಟಿಯಾಗಿ ಹಚ್ತಾ ಇದ್ದೀವಿ. ಸೊ ಇದನ್ನು ಮೇಲ್ಗಡೆ ಹಿಂಗೆ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿದ ಮೇಲೆ ಇದನ್ನು ಯಾವ ಮೇಲ್ಗಡೆ ಭಾಗದಲ್ಲಿಡಿ, ಯಾವ ಸೈಡ್ ಮೇಲ್ಭಾಗ ಬರ್ತಾ ಇದೆಯಲ್ಲ ಅದಕ್ಕೆ ಈ ರೀತಿ ಮೇಲ್ಭಾಗದಲ್ಲಿಟ್ಟು ಏನು ಮಾಡಬೇಕಂದ್ರೆ ಇಲ್ಲಿ ನಾವು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿ ನೀವು ಸ್ಟಿಚ್ಚನ್ನು ಹಾಕ್ತೀರಾ. ಸೊ ಸ್ಟಿಚ್ ಹಾಕಿದ ಮೇಲೆ ಈ ಪಟ್ಟಿಯನ್ನು ಕೆಳಗಡೆ ಮಡಚ್ಕೊಳ್ಳಿ. ಮಡಚ್ಕೊಂಡು ಆ ಮಡಚಿದ ಪ್ಲೇಸ್ಗೆ ಏನು ಮಾಡಿ ಅಂದರೆ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕಿ.
ಸೊ ಏನು ಮಾಡ್ತೀರಾ, ಈ ರೀತಿ ಸ್ಟಿಚ್ಚನ್ನು ಹಾಕ್ತೀರಾ. ಆಮೇಲೆ ಕೆಳಗಡೆ ಇದನ್ನು ಸ್ವಲ್ಪ ಮಡಚಿ ಈ ರೀತಿ ಏನು ಮಾಡಬೇಕಂದ್ರೆ ಈ ರೀತಿ ಪ್ಯಾಕ್ ಮಾಡಬೇಕು ಇದನ್ನು. ಈ ರೀತಿ ಪ್ಯಾಕ್ ಮಾಡಬೇಕು. ಇವಾಗ ಏನಾಯ್ತಂದ್ರೆ ಇದು ನಮಗೆ ಹುಕ್ ಹಚ್ಚುವ ಪಟ್ಟಿ ರೆಡಿ ಆಯಿತು ಈ ರೀತಿ. ಇವಾಗ ಅದರ ಅಪೋಸಿಟ್ ಸೈಡ್ ನಾವು ಏನು ಮಾಡಬೇಕಂದ್ರೆ ಹುಕ್ಕಿನ ಮನೆಯನ್ನು ಪಟ್ಟಿಯನ್ನು ಮಾಡಬೇಕು. ಸೊ ಅದನ್ನು ಮೇಲ್ಭಾಗದಲ್ಲಿ ಹಚ್ಕೊಂಡಿದ್ವಿ. ಇವಾಗ ಇದನ್ನು ಏನು ಮಾಡಬೇಕಂದ್ರೆ ಕೆಳಭಾಗದಿಂದ ಹಚ್ಕೋಬೇಕು. ಸೊ ಇದನ್ನು ನಾವೀಗ ಏನು ಮಾಡಬೇಕಂದ್ರೆ ಕೆಳಭಾಗದಿಂದ ಹಚ್ಕೋಬೇಕು. ಸೊ ನಾನಿಲ್ಲಿ ನೋಡ್ರಿ, ಇಲ್ಲಿ ಪಟ್ಟಿಯನ್ನು ಕೊಟ್ಟಿದ್ದೀನಿ. ಈ ರೀತಿ ನಾನು ಡಬಲ್ ಲೇಯರ್ ಪಟ್ಟಿಯನ್ನು ಕೊಟ್ಟಿದ್ದೀನಿ. ಸೊ ಇದನ್ನು ಇವಾಗ ಏನು ಮಾಡ್ತೀನಿ ಅಂದರೆ ಇದನ್ನು ಹೀಗೆ ಹೊಲಿಸಿ ಇಲ್ಲಿ ನಾನು ಹುಕ್ಕು ಬರೋಕ್ಕೆ ಇಲ್ಲಿ ಹುಕ್ಕಿನ ಮನೆಯನ್ನು ಮಾಡ್ಕೋತೀನಿ. ಇಲ್ಲಿ ಒಂದೊಂದೇ ಹುಕ್ಕುಗಳ ಮನೆಯನ್ನು ಮಾಡ್ಕೋತೀನಿ. ಮೊದಲು ಇದಕ್ಕೊಂದು ರಫ್ ಸ್ಟಿಚನ್ನು ಹಾಕ್ತೀನಿ. ಸೊ ಇಲ್ಲಿ ನೋಡಿ, ನಾನು ಏನು ಮಾಡಿದ್ದೇನೆ, 5 ಹುಕ್ಕುಗಳು ಬರುವ ಹಾಗೆ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ 5 ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಸೊ ಈ ಮಾರ್ಕ್ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ನಾನು ಹುಕ್ ಹಾಕಲು ಮನೆಯನ್ನು ಮಾಡ್ತೀನಿ. ಸೊ ನಾನೇನು ಮಾಡ್ತೀನಿ ಅಂದರೆ ಈ ರೀತಿ ಕೆಳಗಡೆ ಬಂದು ಇಲ್ಲಿ ಆಮೇಲೆ ತ್ರಿಭುಜಾಕಾರದಲ್ಲಿ ಹುಕ್ಕಿನ ಮನೆಯನ್ನು ಮಾಡ್ತೀನಿ. ಸೊ ಮಾಡ್ಕೊಳ್ಳೋರು ಕೈಯಿಂದನೂ ಕೂಡ ದಾರದಿಂದನೂ ಮಾಡ್ಕೋಬೋದು. ಸೊ ಅದನ್ನು ಮುಂದೆ ಯಾವುದಾದ್ರೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ಮಾತ್ರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮಷಿನ್ ಯೂಸ್ ಮಾಡೇ ನಾನಿಲ್ಲಿ ಹುಕ್ಕಿನ ಮನೆಯನ್ನು ಮಾಡೋದು ಹೆಂಗಂತ ಹೇಳ್ತಾ ಇದ್ದೀನಿ. ಈ ರೀತಿ ತ್ರಿಭುಜ ಮಾಡಲು ನೀವೇನು ಮಾಡ್ರಿ, ಅರಿವೆಯನ್ನು ತಿರ್ಸ್ಕೊಳ್ಳಿ. ನೋಡಿ ನಾನು ಯಾವ ರೀತಿ 5 ಹುಕ್ಕಿನ ಮನೆಗಳನ್ನು ಮಾಡಿದೆ ಅಂತೇಳಿ. ನಾನು ಏನು ಮಾಡಿದೆ ಅಂದರೆ 5 ಹುಕ್ಕಿನ ಮನೆಗಳನ್ನು ಮಾಡಿದೆ. ಈ ರೀತಿ 5 ಮಾರ್ಕ್ ಮಾಡಿ ಹುಕ್ಕಿನ ಮನೆಗಳನ್ನು ಮಾಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನಾನು ಈ ಫುಲ್ ಕೊರಳಿಗೆ ನಾನು ಗೋಟನ್ನು ಕಟ್ಟಬೇಕು.
ಈ ಗೋಟನ್ನು ಕಟ್ಟಬೇಕಾದ್ರೆ ನಾವು ಯಾವಾಗಲೂ ಮುಂಚೆನೇ ಏನು ಮಾಡಬೇಕಂದ್ರೆ ಈ ಕಾಸ್ಬಟ್ಟಿ ಬಟನ್ ಪಟ್ಟಿ ಕೊಟ್ಟಿರುವಂಥ ಮಾಪಿನ ಕಾಸ್ಬಟ್ಟಿ ಬಟನ್ ಪಟ್ಟಿಗೆ ಕರೆಕ್ಟಾಗಿ ಸೈಜಲ್ಲಿ ಮ್ಯಾಚ್ ಆಗ್ತಾಯಿದೆ ನೋಡ್ಕೋಬೇಕು. ಇಲ್ಲಾಂದರೆ ಮುಂಚೆನೇ ಸ್ವಲ್ಪ ಹೆಚ್ಚಾದರೆ ಸ್ವಲ್ಪ ಕಟ್ ಮಾಡಿ ತೆಗಿಬೇಕು. ಸೊ ಮತ್ತೆ ಕೊರಳನ್ನು ರೌಂಡ್ ಶೇಪ್ಗೆ ನೀಟಾಗಿ ಆರ್ಗನೈಸ್ ಮಾಡಬೇಕು. ಸೊ ಇವಾಗ ನಂದು ಇದು ಕರೆಕ್ಟಾಗಿ ಅಷ್ಟೇ ಇದೆ, ಅವ್ರು ಕೊಟ್ಟಿರೋಂಥ ಮಾಪಿಗೆ ಮ್ಯಾಚ್ ಆಗ್ತಾ ಇದೆ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಇದಕ್ಕೆ ರೌಂಡಾಗಿ ಕೊರಳಿನ ತುಂಬ ನಾನು ಏನು ಮಾಡ್ತೀನಿ ಅಂದರೆ ಗೋಟ್ನ ಕಟ್ತೀನಿ. ಸೊ ಗೋಟ್ ಕಟ್ಟಬೇಕಾದ್ರೆ ನೀವು ಆಲ್ರೆಡಿ ಬ್ಲೌಸಲ್ಲಿ ಕಟ್ ಮಾಡಿರುವಂತಹ ಪೀಸ್ ಇರುತ್ತೆ, ರೌಂಡ್ ಶೇಪ್ ಕಟ್ ಮಾಡಿ ತೆಗೆದಿರ್ತೀರಲ್ಲ ಅದೇ ಪೀಸನ್ನು ಯೂಸ್ ಮಾಡಿ. ಬಟ್ ಈ ಪೀಸನ್ನು ನೀವು ಸ್ಟ್ರೇಟಾಗಿ ಕಟ್ ಮಾಡಬೇಡಿ. ಸೊ ನೀವೇನು ಮಾಡಿ ಅಂದರೆ ಪೀಸ್ಗಳನ್ನು ಕ್ರಾಸ್ ಆಗಿ ಕಟ್ ಮಾಡಿ. ಇಲ್ಲಿ ನೋಡಿ, ಈ ರೀತಿ ನಿಮಗೆ ಈ ಪೀಸಿಂದ ನಾವೇನು ಮಾಡಬೇಕಂದ್ರೆ ಕ್ರಾಸ್ ಆಗಿ ಪಟ್ಟಿಗಳನ್ನು ತೆಗಿಬೇಕು. ಈ ಕ್ರಾಸ್ ಪಟ್ಟಿಗಳನ್ನು ಒಂದಕ್ಕೊಂದು ಜೋಡಿಸಿ ನಾವು ಉದ್ದ ಪಟ್ಟಿಯನ್ನಾಗಿ ಮಾಡ್ಕೋಬೇಕು. ನಾನು ಇವಾಗ ಇದನ್ನ ಏನು ಮಾಡ್ತಾ ಇದ್ದೀನಿ ಅಂದರೆ ಪೀಸ್ಗಳನ್ನ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನೋಡಿ ಈ ರೀತಿ ನಾನು ಏನು ಮಾಡಿದೆ ಅಂದರೆ ಪೀಸ್ಗಳನ್ನು ಮಾಡಿಕೊಂಡೆ. ಸೊ ಈ ಪೀಸ್ಗಳನ್ನು ನಾನು ಏನು ಮಾಡ್ತೀನಿ ಅಂದರೆ ಒಂದಕ್ಕೊಂದು ಜೋಡಿಸ್ಕೋತೀನಿ. ಇಲ್ಲಿ ನೋಡಿ, ಜೋಡಿಸ್ಕೋಬೇಕಾದ್ರೆ ಈ ಎರಡೂ ಪೀಸ್ಗಳ ಎಡ್ಜನ್ನ ಅಪೋಸಿಟಲ್ಲಿ ಜೋಡಿಸಿ. ಇವಾಗ ಇಲ್ಲಿ ನೋಡಿದ್ರೆ ಕೆಳಗಡೆ ಇದೆ ಎಡ್ಜು, ಇದ್ರದ್ದು ಮೇಲೆ ಇದೆ. ಸೊ ಇದ್ರದ್ದೇನಿದೆ ಅದೇ ರೀತಿ ಇದೆ. ಸೊ ಜೋಡಿಸ್ಬೇಕಾದ್ರೆ ಏನು ಮಾಡಿ, ಇದರ ಎಡ್ಜನ್ನು ಇದರ ಕೆಳಗಡೆ ಹಾಕಿ ಈ ರೀತಿ, ಇಲ್ಲಿ ನೋಡಿ ಇದು ಆಮೇಲೆ ಇದು ಹಿಂಗಿದೆಯಲ್ಲ, ಇದರ ಅಪೋಸಿಟ್ ಹಿಡ್ದಿದ್ದೀನಿ. ಈ ರೀತಿ ಅಪೋಸಿಟ್ನ ಇದನ್ನ ಜೋಡಿಸ್ತಾ ಇದ್ದೀನಿ. ಈ ರೀತಿ ಸೊ ಈ ರೀತಿ ಎಲ್ಲ ಪೀಸ್ಗಳನ್ನು ಅವುಗಳ ಅಪೋಸಿಟ್ ಎಡ್ಜ್ಗಳಿಗೆ ಜೋಡಿಸಿ ಏನು ಮಾಡಿ ಒಂದು ಉದ್ದವಾದ ಪಟ್ಟಿಯನ್ನು ರೆಡಿ ಮಾಡಿ. ನೋಡಿ ಈ ರೀತಿ ನಾನೆಲ್ಲ ಪೀಸ್ಗಳನ್ನು ಜೋಡಿಸ್ಕೊಂಡಿದ್ದೀನಿ. ಸೊ ಜೋಡಿಸುವಾಗ ಎಚ್ಚರ ಎಲ್ಲವೂ ಒಂದೇ ಸೈಡ್ ಬರುವಂತೆ ಮಾಡಿ, ಒಂದು ಸೀದಾ ಒಂದು ಉಲ್ಟಾ ಆಗಿ ಜೋಡಿಸ್ಬೇಡ್ರಿ, ನೀಟಾಗಿ ಎಲ್ಲವನ್ನು ಜೋಡಿಸಿ. ಆಮೇಲೆ ಏನು ಮಾಡಿ ಅಂದರೆ ಈ ಜೋಡಿಸಿದ ಪಟ್ಟಿಯಲ್ಲಿ ಒಂದು ಸೈಡನ್ನು ಈ ರೀತಿ ಮಡ್ಚ್ಕೊಂಡು ಇದನ್ನು ಸ್ಟಿಚ್ ಹಾಕೋದು ಬನ್ನಿ. ಅಂದರೆ ಒಂದು ಸೈಡ್ ಲಾಕ್ ಮಾಡಿ ಫಿನಿಶಿಂಗ್ ಬರೋ ಸಲುವಾಗಿ. ಸೊ ನೋಡಿ ಈ ರೀತಿ ನಾನು ಏನು ಮಾಡಿದೆ ಅಂದರೆ ಎಲ್ಲ ಪಟ್ಟಿಯನ್ನು ಒಂದು ಸೈಡಿಂದ ಲಾಕ್ ಮಾಡಿದೆ. ಇದೇನು ಇನ್ನೊಂದು ಸೈಡ್ ನಮ್ಗೆ ಓಪನ್ ಇರುತ್ತಲ್ಲ, ಇದನ್ನು ಏನು ಮಾಡಬೇಕಂದ್ರೆ ಕೊರಳಿಗೆ ಜಾಯಿಂಟ್ ಮಾಡ್ಕೊತ ಬರಬೇಕು. ಸೊ ಜಾಯಿಂಟ್ ಮಾಡಬೇಕಾದ್ರೆ ನೆನಪಿರಲಿ, ನಾವು ಈ ಒಂದು ಸೈಡ್ ಹೊಲ್ಕೊಂಡಿರ್ತೀವಲ್ಲ, ಸೊ ಪ್ಯಾಕಿಂಗ್ ಏನಿರುತ್ತಲ್ಲ, ಪ್ಯಾಕ್ ಆಗಿರೋದು ಕೆಳಗಡೆ ಇರಲಿ. ಈ ಥರ ಸೀದಾ ತಗೊಳ್ಳಿ. ಬ್ಲೌಸ್ ಪೀಸನ್ನು ನೆಕ್ಕನ್ನು ಸೀದಾ ಇಟ್ಕೊಳ್ಳಿ. ಮತ್ತು ಕಾಜ್ ಬಟ್ಟೆಗೆ ಸೈಡಿಂದ ನಾವು ಕಾಜ್ ಅಂದರೆ ಹುಕ್ ಹಚ್ಚಕ್ಕೆ ಪಟ್ಟೆ ಹಚ್ಚಿರ್ತೀವಿಲ್ಲ, ಆ ಸೈಡಿಂದ ನಾವು ಗೋಟನ್ನು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇದು ಸೀದಾ ಇರಬೇಕು. ಇದ್ರ ಮೇಲೆ ಇದನ್ನು ಈ ರೀತಿ ಇಡಬೇಕು.
ಇಡೋಕ್ಕಿಂತ ಮುಂಚೆ ಸ್ವಲ್ಪ ಮುಂದಿನ ತುದಿಯನ್ನು ಏನು ಮಾಡಂದ್ರೆ ಈ ರೀತಿ ಮಡ್ಚ್ಕೊಳ್ಳಿ. ಈ ರೀತಿ ಮಡ್ಚ್ಕೊಂಡು ಇದ್ರ ಮೇಲೆ ಇದನ್ನ ಇಡ್ತಾ ಇದ್ದೀನಿ. ಸೊ ಡೀಟೇಲ್ ಆಗಿ ಯಾವ ರೀತಿ ಗೋಟ್ ಹಚ್ಬೇಕಂತ ಹೇಳಿ ಮುಂದೆ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಮಾಡಿ ಹೇಳ್ತೀನಿ. ಸೊ ಇವಾಗ ಬ್ಲೌಸಲ್ಲಿ ಪ್ರೊಸೀಜರ್ ಒಳಗೆ ಇದನ್ನ ಹೇಳ್ತಾ ಇದ್ದೀನಿ. ಸೊ ಅದರ ಡೀಟೇಲನ್ನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ರೀತಿ ನಾನು ಏನು ಮಾಡ್ತೀನಿ ಅಂದರೆ ಈ ಕೊರಳಿಗೆ ಈ ಪಟ್ಟಿಯನ್ನು ಜೋಡಿಸ್ಕೋತಾ ಹೋಗ್ತೀನಿ. ಈ ರೀತಿ ಪಟ್ಟಿ ಭಾಳ ಜಾಸ್ತಿ ದಪ್ಪದಾಗಿ ತಗೋಬೇಡಿ ಲೆಂತಲ್ಲಿ, ಯಾಕಂದರೆ ಅರಿವೆ ಜಾಸ್ತಿ ಇದ್ದಂಗೆ ನೀವು ಕೆಳಗಡೆ ಗೋಟನ್ನು ತಿರ್ಸ್ಬೇಕಾದ್ರೆ ಅರಿವೆ ಜಾಸ್ತಿ ಉಳಿದ್ರೆ ಗೋಟು ತಿರುಗ್ತಾ ಹೋಗುತ್ತೆ. ನಮಗೆ ಗೋಟು ತಿರುಗಬಾರ್ದು, ನೀಟಾಗಿ ಬರಬೇಕಂದ್ರೆ ಅಷ್ಟೇ, ಭಾಳ ಅಂದರೆ ರೆಡಿಯಾಗಿ 1 ಇಂಚ್ ಪಟ್ಟಿ ಆದರೆ ಸಾಕು. ಒಂದು ಸೈಡ್ ಮಡ್ಚ್ಕೊಂಡು ಎಲ್ಲೂ ಕೂಡ ಗೋಳೆ ಮಾಡಬೇಡಿ, ನೀಟಾಗಿ ಹಚ್ಚಿ. ಹೋಲ್ ನೆಕ್ಕಿಗೆ ಬರುವಂಗೆ ಪಟ್ಟಿಯನ್ನು ಮಾಡಿಟ್ಕೊಂಡು, ಕಡಿಮೆ ಬಿದ್ದರೂ ಕೂಡ ಆಮೇಲೆ ಜೋಡಿಸ್ಬೋದು, ಬಟ್ ಮುಂಚೆನೇ ಸರಿಯಾಗಿ ಒನ್ ವೇಯಲ್ಲಿ ಹೋಗುತ್ತೆ ಎಲ್ಲ. ಸೊ ಎಂಡ್ ಮಾಡುವಾಗ ಕೂಡ ಸ್ವಲ್ಪ ಅರಿವೆಯನ್ನು ಮಡಿಚಿ ಒಳಗಿಡ ಸೈಡಲ್ಲಿ ಮಡಿಚಿ ಅದನ್ನು ಎಂಡ್ ಮಾಡಬೇಕು. ಇಲ್ಲಿ ನೋಡಿ ನಾನೇನು ಮಾಡಿದೆ ಅಂದರೆ ಈ ಥರ ಈ ಎಲ್ಲ ಅರಿವೆಯನ್ನು ಹೋಲ್ ನೆಕ್ಕಿಗೆ ಜಾಯಿಂಟ್ ಮಾಡ್ಕೋತಾ ಬಂದೆ. ಈ ಜಾಯಿಂಟ್ ಮಾಡಿರೋದು ಇಲ್ಲೇ ಇದೆ, ಈ ಸೈಡ್ ಇರುತ್ತೆ. ಇನ್ನು ನೆಕ್ಸ್ಟ್ ನೀವು ಈ ಗೋಟನ್ನು ತಿರ್ಸ್ಬೇಕು, ಕೆಳಗಡೆ ಬಾಜು ತಿರ್ಸ್ಬೇಕು. ಯಾವ ಸೈಡಿಂದ ಹೊಲ್ಕೊಂಡು ಬಂದ್ರೆ ಅದೇ ಸೈಡಿಂದನೇ ಮತ್ತೆ ಸ್ಟಾರ್ಟ್ ಮಾಡಿ. ಸೊ ಇವಾಗ ತಿರ್ಸ್ಬೇಕಾದ್ರೆ ಏನು ಮಾಡಿ, ಈ ಪಟ್ಟೆನ ನಾವು ತಿರ್ಸ್ತಿರ್ತೀವಲ್ಲ, ಇದನ್ನು ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತು ಇದೇನಿರತ್ತಲ್ಲ ಇದನ್ನು ಈ ರೀತಿ ಒಳಗಡೆ ಹಾಕೋತ ಹೋಗ್ಬೇಕು. ಈ ರೀತಿ ಇದನ್ನು ಈ ರೀತಿ ನೀವು ಹೊರಗಡೆ ಬಿಟ್ಟರೆ ಈ ಗೋಟು ಗಟ್ಟಿಯಾಗಿ ಬರಲ್ಲ, ಅವಾಗದು ಬ್ಲೌಸ್ ಹಾಕೊಂಡ್ಮೇಲೆ ಏನಾಗುತ್ತೆ ಅಂದರೆ ಹೊಳ್ಳುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಯಾವಾಗಲೂ ಇಸ್ತ್ರಿ ಬೇಕಾದರೆ ಇಸ್ತ್ರಿ ಮಾಡ್ಕೊಳ್ಳಿ. ಇದನ್ನು ಈ ಸೈಡ್ ಇಟ್ಟು ಈ ಥರ ಎಲ್ಲ ಈ ಥರ ಇಟ್ಟು ಈ ಥರ ಇಸ್ತ್ರಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸೊ ತಿರ್ಸ್ಬೇಕಾದ್ರೆ ಇದನ್ನು ಈ ರೀತಿ ತಿರ್ಸಿ ಇದನ್ನ ಈ ಬಟ್ಟೆ ಇರತ್ತಲ್ಲ ಈ ಬಟ್ಟಿಂದ ಈ ಅರಿವೆನ ಒಳಗೆ ಹಾಕ್ತಾ ಇರಬೇಕು ಈ ರೀತಿ. ಮತ್ತು ಇದನ್ನು ಈ ರೀತಿ ಇದ್ರ ಮೇಲೆ ಹಾಕ್ತಾ ಇರಬೇಕು. ಮತ್ತು ಇಷ್ಟು ಗ್ಯಾಪ್ ಗೋಟನ್ನು ತಗೊಳ್ಳಿ ಸಾಕು. ಇಷ್ಟು ಗೋಟ್ ಸೈಜು ನಿಮಗೆ ಬಿಟ್ಟದ್ದು, ಸಣ್ಣ ಬೇಕಾದರೆ ಸಣ್ಣ, ದಪ್ಪ ಬೇಕಾದರೆ ದಪ್ಪ. ಸೊ ನಾನು ಇಷ್ಟು ಸೈಜಿಂದ ಕವರ್ ಮಾಡ್ತಾ ಇದ್ದೀನಿ. ಇಷ್ಟು ಸೈಜ್ ಗೋಟನ್ನು ಕಟ್ತೀನಿ ನಾನು. ಸೊ ನಿಧಾನವಾಗಿ ಏನು ಮಾಡಿ ಅಂದರೆ ಹುಳಿಗೆಲ್ಲ ಹಾಕೋದು ಬನ್ನಿ. ಇಲ್ಲಿ ನೋಡಿ
ನಾನು ಯಾವ ರೀತಿ ಸಣ್ಣಗೆ ಹಾಕ್ತಾಯಿದ್ದೀನಿ ಅಂತೇಳಿ. ಸೊ ಈ ಬಟ್ಟೆನ ಹಿಂಗೆ ಹಿಡಿದು ಈ ಅರಿವೆನ ಹಿಂಗೆ ಒಳಗಡೆ ಹಾಕೋಬೇಕು. ಹಿಂಗೆ ಹಾಕಿ ಈ ರೀತಿ ಇಲ್ಲಿ ಗೋಟದು ಎಷ್ಟು ತಿಕ್ಕಬೇಕು, ಎಷ್ಟು ತಿನ್ನಬೇಕು ಅಷ್ಟು ಅನ್ನೋದನ್ನು ನೀವೇ ಡಿಸೈಡ್ ಮಾಡಬೇಕು. ತಿನ್ನಬೇಕಾದ್ರೆ ತಿನ್ನು, ತಿಕ್ಕಬೇಕಾದ್ರೆ ತಿಕ್ಕು. ಸೊ ಎಡಗಡೆಯಿಂದ ಒಳಗಡೆ ಅರಿವೆನ ಹಾಕ್ತಿರ್ಬೇಕು. ಇದನ್ನು ಹೀಗೆ ಮಡಿಸ್ತಾ ಇರಬೇಕು ಒಳಗಡೆ. ನಾನು ಈ ಬಟ್ಟೆನ ಏನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಈ ರೀತಿ ಕೆಳಗಡೆ ಹಾಕಿದ್ದೀನಿ. ಇದನ್ನ ಇಕ್ಕಿದ ಕೆಳಗಡೆ ಈ ಬಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಹೆಬ್ಬಟ್ಟಿಂದ ನಾನು ಏನು ಮಾಡ್ತಾ ಇದ್ದೇನೆ, ಅರಿವೆನ ಟೈಟಾಗಿ ಹಿಡಿದು ಕೆಳಗಡೆ ಅರಿವೆನ ಅದ್ರ ಒಳಗೆ ಕೊಡ್ತಾ ಇದ್ದೀನಿ. ಕೊಟ್ಟು ಈ ಬಟ್ಟಿಂದ ಈ ಮೇಲಿನ ಅರಿವೆನ ಅದ್ರ ಕೆಳಗಡೆ ಹಾಕ್ತಾ ಇದ್ದೀನಿ. ನೋಡಿ ಯಾವ ರೀತಿ ಗೋಟು ಬಂದಿದೆ ಅಂತೇಳಿ. ನೀಟಾಗಿ ಬರುತ್ತೆ. ಈ ಸೈಡು ನೋಡಿ. ಈ ರೀತಿ ಇಷ್ಟನ್ನೇ ಮಡ್ಸ್ಕೊಂಡು ನೀವೇನು ಮಾಡಿದ್ರೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಗೋಟನ್ನು ಕಟ್ಟಿ. ಸೊ ಇವಾಗ ಶೋಲ್ಡರ್ ಹಿಡಿದಾಯಿತು, ನೆಕ್ಗೆ ಫಿನಿಶಿಂಗ್ ಕೊಟ್ಟಾಯಿತು. ಇನ್ನೇ ಫೈನಲ್ ಆಗಿ ಏನು ಮಾಡಬೇಕಂದ್ರೆ ಸ್ಲೀವ್ಸನ್ನು ಹಚ್ಚಬೇಕು. ಸ್ಲೀವ್ಸ್ ಹಚ್ಚಿದ್ರೆ ನಮ್ಮ ಬ್ಲೌಸ್ ರೆಡಿ ಆಗುತ್ತೆ. ಸೊ ನಾವು ಆಲ್ರೆಡಿ ಸ್ಲೀವ್ಸನ್ನು ಕಟ್ ಮಾಡಿಟ್ಕೊಂಡಿದ್ದೀವಿ. ಕಟ್ಟಿಂಗ್ ವಿಡಿಯೋನ ಆಲ್ರೆಡಿ ಹಾಕಿದ್ದೀನಿ, ಯಾರು ನೋಡಿಲ್ಲ. ಸೊ ಕಟ್ ಹೇಗೆ ಮಾಡೋದು ಅಂತ ನೋಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಹಾಗೆ ನಿಮಗೆ ನಾನು ಹೇಳ್ತಾ ಇರೋದು ತಿಳಿತಾ ಇದ್ದರೆ, ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಕೂಡ ಯಾರ್ಯಾರೆಲ್ಲ ಮನೇಲಿ ಕಲಿಬೇಕಂತಿದ್ದೀರಾ ಸೊ ಅವರೆಲ್ಲ ಕಲಿಬೋದು. ಸೊ ನಿಮಗೇನೂ ತಿಳಿಲಿಲ್ಲ ಅಂದರೂ ಕೂಡ ನನಗೆ ಚಾಟ್ ಮಾಡಿ. ಸೊ ನಿಮಗೆ ಮತ್ತೆ ಬೇರೆ ಯಾವುದಾದ್ರೂ ವಿಡಿಯೋಗಳು ಬೇಕಾಗಿದ್ದರೆ ಸೊ ನೀವು ನನಗೆ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕಲು ಟ್ರೈ ಮಾಡ್ತೀನಿ. ಸೊ ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾಲೆಜನ್ನು ನಿಮ್ಮ ಜೊತೆ ನಾನು ಹಂಚ್ಕೋತೀನಿ. ಸೊ ಇವಾಗ ಈ ಸ್ಲೀವ್ಸಿಂದ ನೀವೇನು ಮಾಡಿ ಅಂದರೆ ಈ ಸ್ಲೀವ್ಸನ್ನು ಇದರ ಪಟ್ಟೆಯನ್ನು ಫಸ್ಟ್ ರೆಡಿ ಮಾಡಿ ಕೆಳಗಡೆ. ಸೊ ನಾನು ಬ್ಲೌಸಲ್ಲೇ ಏನು ಮಾಡಿದ್ದೀನಿ ಅಂದರೆ ಬ್ಲೌಸ್ಗೆ ಪಟ್ಟಿ ಹಚ್ಕೋಬೇಕಲ್ಲ, ಅದನ್ನು ಅದರಲ್ಲೇ ಬಿಟ್ಟಿದ್ದೀನಿ. ನಾನು ಎಕ್ಸ್ಟ್ರಾ ಪಟ್ಟಿ ತೊಗೊಂಡಿಲ್ಲ. ಸೊ ನಾನು ಎಕ್ಸ್ಟ್ರಾ ಅದರಲ್ಲೇ ಬಿಟ್ಟು ಅದನ್ನೇ ಡೈರೆಕ್ಟಾಗಿ ಒಂದು ಸಿಂಗಲ್ ಫೋಲ್ಡ್ ಮಾಡಿ ಅದ್ರ ಮೇಲೆ ಮತ್ತೆ ಒಂದು ದಪ್ಪ ಫೋಲ್ಡ್ ಮಾಡಿ ಏನು ಮಾಡ್ತೀನಿ ಅಂದರೆ ನಾನು ಈ ರೀತಿ ಇಲ್ಲೇ ಪಟ್ಟಿಯನ್ನು ರೆಡಿ ಮಾಡ್ಕೋತೀನಿ ನೋಡಿ.
ಸೊ ಕಲಿಬೇಕಾದ್ರೆ ಎಡಬೋದು ಸಾಧ್ಯ, ಹಾಗಂತೇಳಿ ಬಿಡಬೇಡಿ. ಸೊ ಪ್ರಯತ್ನ ಮಾಡಿ. ಮೊದಲು ನಿಮ್ಮ ಬ್ಲೌಸು ಸಣ್ಣ ಸಣ್ಣ ಬ್ಲೌಸ್ಗಳನ್ನ ಹೊಲಿಯಕ್ಕೆ ಸ್ಟಾರ್ಟ್ ಮಾಡಿ. ಈ ರೀತಿ ನಾನು ಏನು ಮಾಡಿದೆ ಅಂದರೆ ಪಟ್ಟಿಯನ್ನು ಅದರಲ್ಲೇ ಹಾಕಿ ಮಡಚಿದೆ. ಐ ಥಿಂಕ್ ಕಾಣ್ತಾ ಇದೆ. ಅದೇ ರೀತಿ ಇನ್ನೊಂದು ಬ್ಲೌಸ್ದ ಸೈಡ್ ಪಟ್ಟಿಯನ್ನು, ಇನ್ನೊಂದು ತೋಳನ್ನು ಕೂಡ ನಾನು ಏನು ಮಾಡ್ತೀನಿ, ತೋಳನ್ನು ಹೊಲ್ಕೋತೀನಿ. ನಿಧಾನವಾಗಿ ಕಲೀರಿ. ಒಂದೇ ದಿನದಲ್ಲಿ ನಂಗೆಲ್ಲ ಬರಬೇಕಂತ ಏನಿಲ್ಲ. ಸೊ ಪ್ರಯತ್ನದಿಂದ ಎಲ್ಲವೂ ಸಾಧ್ಯ ಆಗತ್ತೆ. ಸ್ವಲ್ಪ ಮೊದಲು ಒಂದೆರಡು ಬ್ಲೌಸ್ ಹಾಳಾಗ್ಬೋದು, ಯೋಚನೆ ಬೇಡ. ಹಾಗೆ ಮತ್ತೆ ಪ್ರಯತ್ನ ಮಾಡಿ. ಕೊನೆಗೊಂದು ಸಾರಿ ನಿಮ್ಮ ಬ್ಲೌಸು ಪರ್ಫೆಕ್ಟಾಗೇ ಬರುತ್ತೆ. ತೋಳು ಪಟ್ಟಿಯನ್ನು ಹೊಲ್ಕೋಬೇಕಾದ್ರೆ ಎರಡು ಸೈಡು ಸೀದಾ ಮತ್ತು ಉಲ್ಟಾ ಯಾವುದು ನೋಡಂತ ಹೊಲ್ಕೊಳ್ಳಿ. ಮತ್ತು ಎರಡು ತೋಳುಗಳು ನಾವು ಆಲ್ರೆಡಿ ಇಲ್ಲಿ ಕಟ್ ಮಾಡಿರ್ತೀವಿ, ಫಿಶ್ ಕಟ್ಟು. ಸೊ ಯಾವಾಗಲೂ ಈ ಫಿಶ್ ಕಟ್ ಏನು ಮಾಡಿರ್ತೀವಲ್ಲ, ಈ ಭಾಗ ಏನಾಗಬೇಕಂದ್ರೆ, ಈ ಫಿಶ್ ಕಟ್ಟಿನ ಭಾಗ ನಮಗೆ ಮುಂದೆನಿಂದ ಹಚ್ಕೋಬೇಕು. ಇದನ್ನು, ಈ ಫಿಶ್ ಕಟ್ಟಿನ ಭಾಗವನ್ನು ನಾವು ಮುಂದೆ ಹಚ್ಕೋಬೇಕು. ಈ ತುದಿಯನ್ನು ಬ್ಲೌಸಿನ ಮುಂದಿನ ಭಾಗದಿಂದ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ, ಇವಾಗ ಇದು ಎಲ್ಲೋಡೆ. ಸೊ ಇಲ್ಲಿ ಪಿಶ್ ಕಟ್ಟಿದೆ, ಪಿಶ್ ಕಟ್ಟಿದ ಮುಂದಿನ ಭಾಗ ಇದು ಮುಂದಿನ ಭಾಗ. ಇದನ್ನ ಮುಂದ್ಗಡೆ ಬರುವ ಹಾಗೆನೆ ನೀವೇನ್ ಮಾಡ್ಬೇಕಂದ್ರೆ ಜೋಡಿಸ್ಬೇಕು. ಮತ್ತು ತೋಳಿನ ಮಧ್ಯವು ಭುಜದ ಮಧ್ಯದಲ್ಲೇ ಕರೆಕ್ಟಾಗಿ ಜೋಡಿಸ್ಕೋಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದ್ರೆ ನೀವೇನು ಮಾಡಿ, ಆ ಸೈಡಿಂದ ಈ ಸೈಡಿಂದ ಎರಡು ತುದಿಯಿಂದ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಅದನ್ನು ಕರೆಕ್ಟಾಗಿ ತೋಳದ ಮಧ್ಯಭಾಗನೇ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ತೋಳನ್ನು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅವಾಗ ಹೆಚ್ಚಿನ ಭಾಗವನ್ನು ಕಟ್ ಮಾಡಿ ನೋಡಿ. ಈ ರೀತಿ ನಾನು ತೋಳನ್ನು ಹಚ್ಕೊಂಡಿದ್ದೇನೆ ನೋಡಿ. ನಂದು ಕರೆಕ್ಟು ಮಧ್ಯಭಾಗದಲ್ಲೇ ಬಂದಿದೆ ಸ್ಲೀವ್ಸು. ಶೋಲ್ಡರ್ದ ಮಧ್ಯಭಾಗ ಮತ್ತು ಸ್ಲೀವ್ಸಿನ ಮಧ್ಯಭಾಗ ಏನಾಗಿದೆ ಅಂದರೆ ನಂದು ಕರೆಕ್ಟಾಗೇ ಇದೆ, ಇಲ್ಲೇ ಬಂದಿದೆ. ನಂದು ಹೆಚ್ಚು ಕಮ್ಮಿ ಆಗಿಲ್ಲ. ಸೊ ನಿಮ್ಮದು ಕೂಡ ಹಾಗೆ ಆಗಬೇಕು. ಸೊ ಯಾವಾಗಲೂ ತೋಳಿಗೆ ಏನು ಮಾಡಿ ಅಂದರೆ 2 ಹೊಲಿಗೆನ ಹಾಕೊಳ್ಳಿ.
ನೆನಪಿಟ್ಕೊಳ್ಳಿ, ನಾವು ಪಿಶ್ ಕಟ್ ಮಾಡಿರುವಂತಹ ತೋಳಿನ ಭಾಗವನ್ನು ಬ್ಲೌಸಿನ ಭಾಗವನ್ನು ಜೋಡಿಸಬೇಕು. ಅದನ್ನು ಹೇಳಾಪಿರಿ ಮಾಡಬೇಡಿ. ಮುಂದಿನ ಭಾಗವನ್ನು ಹಿಂದಕ್ಕೆ, ಹಿಂದಿನ ಭಾಗವನ್ನು ಮುಂದಕ್ಕೆ ಜೋಡಿಸಿದ್ರೆ ತೋಳಿನ ಬಗಲಿನಲ್ಲಿ ಏನಾಗತ್ತೆ ಅಂದರೆ ನಿಮಗೆ ಟೈಟ್ ಬರುತ್ತೆ. ಮತ್ತು ಅಲ್ಲಲ್ಲಿ ಬ್ಲೌಸ್ ಏನಾಗುತ್ತೆ ಅಂದರೆ ಈ ಜಾಗದಲ್ಲಿ ಬ್ಲೌಸು ಮುದ್ದಿಯಾಗುವ ಸಂಭವ ಇರುತ್ತೆ. ಸೊ ಅದಕ್ಕೆ ನೀವು ಮುಂದಿನ ಭಾಗವನ್ನು ಮುಂದಿನ ಭಾಗಕ್ಕೆ, ಹಿಂದಿನ ಭಾಗವನ್ನು ಹಿಂದಿನ ಭಾಗಕ್ಕೆ ಸರಿಯಾಗಿ ಜೋಡಿಸಿ. ಸೊ ಇದೇ ರೀತಿ ನಾ ಏನು ಮಾಡ್ತಾ ಇದ್ದೀನಿ, ಇವಾಗ ಇನ್ನೊಂದು ತೋಳನ್ನು ಕೂಡ ಜೋಡಿಸ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಏನು ಮಾಡಿದೆ ಅಂದರೆ 2 ಸ್ಲೀವ್ಸನ್ನು ಜೋಡಿಸ್ಕೊಂಡೆ. ಇಲ್ಲಿ ನೋಡಿ, ಸ್ಲೀವ್ಸ್ಗಳನ್ನು ಜೋಡಿಸ್ಕೊಂಡಿದ್ದೀನಿ. ಸೊ ಇವಾಗ ನಾನೇನು ಮಾಡಬೇಕಂದ್ರೆ ಇದನ್ನು ಕಸ್ಟಮರ್ ಮಾಪಿಗೆ ಫಿಟ್ಟಿಂಗ್ ಮಾಡಬೇಕು ಇವಾಗ. ಸೊ ನಾನು ಮೊದಲು ಏನು ಮಾಡ್ತೀನಿ ಅಂದರೆ, ಯಾವಾಗಲೂ ನಂಗೆ ಹೊರಗಡೆ ದಾರ ಏನು ಕಾಣಬಾರ್ದು, ಫಿಟ್ಟಿಂಗ್ ಕರೆಕ್ಟ್ ಆಗಬಾರ್ಲಿ ಅಂತ ಹೇಳಿ, ನಾನು ಫಿನಿಶಿಂಗ್ ಕಾಣಲಿ ಅಂತ ಹೇಳಿ ಮೊದಲೇ ಸೀದಾ ಮಾಡಿ ಒಂದು ಹೊಲಿಗೆಯನ್ನು ಹಾಕೋತೀನಿ ಎಂಡಿಗೆ. ಇಲ್ಲಿ ಸೀದಾದಲ್ಲಿ ಏನು ಮಾಡ್ತೀನಿ ಅಂದರೆ ನಾನೊಂದು ಫಿನಿಶಿಂಗ್ ಲೈನನ್ನು ಹಾಕೋತೀನಿ. ಇಲ್ಲಿ ಇವೆರಡನ್ನು ಜೋಡಿಸ್ತೀನಿ. ಇಲ್ಲಿ ನೋಡಿ, ನಂದು 2 ಪೀಸು ಕರೆಕ್ಟಾಗೇ ಬಂದಿದೆ. ನಂದೆಲ್ಲೂ ಕೂಡ ಕಡಿಮೆ ಹೆಚ್ಚು ಬಂದಿಲ್ಲ. 2 ಕೂಡ ತುದಿ ಕೂಡ ನಂದು ಜಾಯಿಂಟ್ ಆಗ್ತಾ ಇದೆ. ಶೋಲ್ಡರ್ ಕೂಡ ಏನಾಗ್ತವೆ ಅಂದರೆ ನಂದು ಜಾಯಿಂಟಿಂಗಲ್ಲೇ ಬರ್ತಾ ಇವೆ. ಶೋಲ್ಡರ್ ಜಾಯಿಂಟ್ ಕೂಡ ಮೊದಲು ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ಸೀದಾ ಮಾಡೇ ಒಂದು ಲೈನನ್ನು ಹಾಕ್ತೀನಿ. ಆಮೇಲೆ ಇದನ್ನು ನಾನು ತಿರ್ಸಿದೆ ಅಂದರೆ ಫಿಟ್ಟಿಂಗ್ ಮಾಡೋಕ್ಕೆ ಆವಾಗ ನನಗೆ ಫಿನಿಶಿಂಗ್ ಕಾಣುತ್ತೆ ಚೆನ್ನಾಗಿ. ಈ ರೀತಿ ನಾನು ಫಿನಿಶಿಂಗ್ಗೆ ಸೀದಾ ಲೈನ್ ಹಾಕ್ಕೊಂಡಿದ್ದೀನಿ. ನಾನು ಯಾವಾಗ ಇದನ್ನು ಹೊಳಿಸ್ತೀನಲ್ಲ, ಫಿಟ್ಟಿಂಗ್ ಮಾಡೋಕ್ಕೆ ಉಲ್ಟಾ ಮಾಡ್ತೀನಲ್ಲ, ಆವಾಗ ನನಗೆ ಇದು ಇಲ್ಲಿ ಫಿನಿಶಿಂಗ್ ಆಗಿ ಕಾಣುತ್ತೆ, ಫಿನಿಶಿಂಗ್ ಬರುತ್ತೆ. ಇಲ್ಲಾಂದ್ರೆ ಇಲ್ಲಿ ಓಪನ್ ಕಾಣಿಸುತ್ತೆ. ಅದಕ್ಕೆ ನಾನು ಯಾವಾಗಲೂ ಏನು ಪ್ರಿಪೇರ್ ಮಾಡ್ತೀನಿ ಅಂದರೆ, ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಸೀದಾದಲ್ಲಿ ಒಂದು ಲೈನ್ ಹಾಕ್ಕೊಂಡು ಆಮೇಲೆ ಅದನ್ನ ಹೊಲಿಸಿ ನಾನು ಕಸ್ಟಮರ್ ಸೈಜ್ಗೆ ಫಿಟ್ಟಿಂಗ್ ಮಾಡ್ತೀನಿ. ಸೊ ಫಿಟ್ಟಿಂಗ್ ಯಾವ ರೀತಿ ಮಾಡೋದು, ಯಾವ ರೀತಿ ಕಸ್ಟಮರ್ ಫಿಟ್ಟಿಂಗ್ ಸೈಜನ್ನು ತೊಗೊಂಡು ಅದನ್ನು ಇದರಲ್ಲಿ ಯಾವ ರೀತಿ ಬ್ಲೌಸ್ ಮಾಡಿದ್ಮೇಲೆ ಹೊಲದ್ಮೇಲೆ ಅದ್ರ ಫಿಟ್ಟಿಂಗ್ ಮಾಡೋದು, ಅದನ್ನು ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅವಾಗ ಅದನ್ನು ನೋಡಿ ತಿಳ್ಕೊಬೋದು ನೀವು. ನಾನು ಇದೇ ರೀತಿ ಈ ಸೈಡು ಕೂಡ ಏನು ಮಾಡ್ತಾ ಇದ್ದೀನಿ ಅಂದರೆ ಫಿನಿಶಿಂಗ್ ಲೈನನ್ನು ಹಾಕೋತಾ ಇದ್ದೀನಿ. ಈ ರೀತಿ 2 ಸೈಡ್ ಹಾಕಿದ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಇವಾಗ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಫಿಟ್ಟಿಂಗ್ ಮಾಡಿದ ಮೇಲೆ ಈ ರೀತಿ ಚೆನ್ನಾಗಿ ಉಲ್ಟಾ ಮಾಡೋದ್ರಿಂದ ಫಿನಿಶಿಂಗ್ ಬರುತ್ತೆ. ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ನೀವೆಲ್ಲ ಐ ಥಿಂಕ್
ಒಂದು ಬೇಸಿಕ್ ಐಡಿಯಾ ಬಂದಿದೆ ಬ್ಲೌಸನ್ನು ಯಾವ ರೀತಿ ಹೊಲಿಬೇಕಂತ ಹೇಳಿ. ಸೊ ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಇದೆಯಲ್ಲ ಅದನ್ನು ಒತ್ತಿ. ಸೊ ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ಯಾವಾಗಲಾದರೂ ನಾನು ಏನಾದರೂ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಈಸಿಯಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ ನೋಡ್ಬೋದು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಲು ಮರೆಯದಿರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ರೆಡಿಯಾಗಿದೆ ಅಂತೇಳಿ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ರೆಡಿಯಾಗಿದೆ ಅಂತೇಳಿ. ನೋಡಿ ಗೋಟ್ ಯಾವ ಥರ ಪರ್ಫೆಕ್ಟ್ ಬಂದಿದೆ ಅಂಥೇಳಿ.